ಜ್ಯೋತಿಷ್ಯ ಜಾಗೃತಿ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀರಾಮ್ ಭಟ್ ಅವರು. ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ, ವೀಕ್ಷಕರೇ, ನನ್ನೊಟ್ಟಿಗಿದ್ದಾರೆ ಶ್ರೀಮತಿ ದಿವ್ಯಾ ಸುಬ್ರಹ್ಮಣ್ಯಂ ಅವರು. ಇವತ್ತಿನ ದಿವಸ ವರಮಹಾಲಕ್ಷ್ಮಿ ಪೂಜೆಯ ವಿಶೇಷತೆಗಳನ್ನ ಮತ್ತೆ ಈ ಒಂದು ಪೂಜೆಯ ವಿಧಿವಿಧಾನಗಳನ್ನ ನೀವು ಕೂಡ ನಿಮ್ಮ ಮನೆಯಲ್ಲೇ ಮಾಡಿಕೊಳ್ತಕ್ಕಂತಹ ಒಂದು ಸುಲಭದ ವಿಧಿವಿಧಾನಗಳನ್ನ ಮಂತ್ರಪೂರಿತವಾಗಿ ಮಂತ್ರೋಕ್ತವಾಗಿ ನಾವು ಯಾವ ರೀತಿಯಲ್ಲಿ ಮಾಡಬೇಕು, ಇವತ್ತಿನ ದಿವಸ ಯಾವ ಸಮಯ ಅತ್ಯಂತ ಶ್ರೇಷ್ಠವಾಗಿದೆ, ಇದರ ವಿಧಿವಿಧಾನಗಳೇನು, ಈ ಒಂದು ವ್ರತದ ಮಹತ್ವಗಳೇನು, ಮಂಗಳಾರತಿಯ ಹಾಡು ಇತ್ಯಾದಿಯಾಗಿ ಸಂಪೂರ್ಣವಾಗಿ ಆದ್ಯಂತವಾಗಿ ಈ ವರಮಹಾಲಕ್ಷ್ಮಿ ಹಬ್ಬದ ವೈಶಿಷ್ಟ್ಯಪೂರ್ಣವಾದಂತಹ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನ ಪುನಃ ಸ್ವಾಗತಿಸ್ತಾ ಇದ್ದೇವೆ. ಪ್ರಾರಂಭ ಮಾಡೋಣ ಅಲ್ವಾ ಪೂಜನ? ಎಲ್ಲರೂ ಕೂಡ ಈ ಒಂದು ಸಿದ್ಧತೆಯನ್ನ, ಪೂಜಾ ಸಿದ್ಧತೆಯನ್ನ ಮೊದಲಾಗಿ ಮಾಡ್ಕೊಳ್ಬೇಕು. ಇವತ್ತಿನ ದಿವಸ ನಿಮಗೆ ಅತ್ಯಂತ ಶ್ರೇಷ್ಠವಾದಂತಹ ಸಮಯ ಅಂತಂದ್ರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ ಅಂತಲೂ ಕೂಡ ಹೇಳ್ತೇವೆ. ಯಾವ ವಾರ ಪ್ರಾರಂಭವಾಗುತ್ತೋ ಆ ದಿನ ಅದೇ ಹೋರೆಯಿಂದ ಆ ದಿನ ಪ್ರಾರಂಭ ಆಗುತ್ತೆ. ಹಾಗಾಗಿ ಶುಕ್ರವಾರ ದಿನ ಆದ್ರಿಂದ ಶುಕ್ರ ಹೋರೆಯಲ್ಲಿ ಯಾರು ಈ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆಯೋ ಅವರಿಗೆ ಸಕಲ ಅಷ್ಟೈಶ್ವರ್ಯಗಳು ಕೂಡ ಪ್ರಾಪ್ತವಾಗುತ್ತೆ ಅಂತ ಬ್ರಹ್ಮಾಂಡ ಪುರಾಣದಲ್ಲಿದೆ. ಹಾಗಾಗಿ ಈ ಒಂದು ಪುರಾಣದ ಆಧಾರದ ಮೇರೆಗೆ ಇವತ್ತಿನ ದಿವಸ ನೀವು ಪೂಜೆಯನ್ನ ಮಾಡ್ತೀರಿ ಅಂತಂದ್ರೆ ಅತ್ಯಂತ ಶ್ರೇಷ್ಠವಾದಂತಹ ಸಮಯ. ಮೊದಲಾಗಿ ಬೆಳಿಗ್ಗೆ ಸಾಧಾರಣವಾಗಿ 5:30ಯಿಂದ 7 ಗಂಟೆ ಒಳಗಡೆ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿಕೊಳ್ಳಿ. ಇಲ್ಲ ಸ್ವಲ್ಪ ಲೇಟ್ ಆಗಿ ನಮಗೆ ಸಮಯ ಬೇಕು ಸ್ವಾಮಿ ಅಂತಂದ್ರೆ ಸಾಧಾರಣವಾಗಿ 9:15ರಿಂದ 10:30ವರೆಗೂ ಕೂಡ ಇವತ್ತಿನ ದಿವಸ ತುಂಬಾನೇ ಚೆನ್ನಾಗಿದೆ. ಅದು ಸಾಧ್ಯ ಇಲ್ಲ ಅಂತಂದ್ರೆ ಮಧ್ಯಾಹ್ನ 12:26 ನಂತರ ನೀವು ಈ ಒಂದು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಕೊಳ್ಬಹುದು ಅಭಿಜಿತ್ ಮುಹೂರ್ತದಲ್ಲಿ. ಇದು ಕೂಡ ಸಾಧ್ಯ ಇಲ್ಲ ಅಂತಂದ್ರೆ ಈ ದಿನದ ಕೊನೆಯ ಮುಹೂರ್ತವಾಗಿ ಸಾಯಂಕಾಲ ಗೋಧೂಳಿ ಮುಹೂರ್ತ ಇರುತ್ತೆ. ಅದು ಸಾಧಾರಣವಾಗಿ ನಿಮಗೆ 5ರಿಂದ 6:30ವರೆಗೂ ಕೂಡ ಇರತಕ್ಕಂತಹ ಆ ಒಂದು ಸಮಯ. ಸಾಧ್ಯವಾದಲ್ಲಿ ಈ 4 ಸಮಯವನ್ನ ಯುಟಿಲೈಸ್ ಮಾಡಿಕೊಳ್ಳಿ. ವರಮಹಾಲಕ್ಷ್ಮಿ ಹಬ್ಬವನ್ನ, ವ್ರತವನ್ನ ಅತ್ಯಂತ ಶ್ರೇಷ್ಠವಾಗಿ ಮಾಡಿಕೊಳ್ಳಿ.